ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಆರೆಂಜ್ ತಗೊಂಡು ಬಂದಿದ್ದೀನಿ. ಇದರಿಂದ ನಾನು ಒಂದು ಟ್ರಿಕ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದು ಸುಲಭ ಉಪಾಯ ಹೇಳಿಕೊಡ್ತಾ ಇದ್ದೀನಿ. ಈ ರೀತಿ ಒಂದ್ಸಲ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ಬಹುದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ದೆ, ಈ ವಿಡಿಯೋದ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನೋಡಿ, ಈ ರೀತಿ ಆರೆಂಜ್ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಫುಲ್ ಆಗಿ ಇದೇ ರೀತಿ ಮಾಡ್ಕೊಳ್ಳಿ. ಎಲ್ಲ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಂಡ್ರೆ ಆಯ್ತು. ಇವಾಗ ಬೇಸಿಗೆ ಕಾಲ ಆದ್ರಿಂದ ಎಲ್ಲೂ ಸಿಗುತ್ತೆ, ಇದು ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ತಿನ್ನೋದಿಕ್ಕೆ. ನೋಡಿ, ಅದರ ಬೀಜ ನಾನು ಈ ರೀತಿ ತೆಗಿತಾ ಇದ್ದೀನಿ. ತೆಗಿಯೋದೇನು ಮಾಡ್ಬೋದು, ತೊಂದ್ರೆ ಏನಿಲ್ಲ. ಅದು ಕ್ರಶ್ ಆಗ್ಬಿಟ್ರೆ ಕೈ ಆಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ತೆಗಿತಾ ಇದ್ದೀನಿ. ಆರೆಂಜಿನ ಬೀಜ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲ ಕೂಡ ತೆಗೆದು ಇವಾಗ ರೆಡಿ ಆಗಿದೆ ನೋಡಿ. ಈ ರೀತಿ ಇದೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಒಂದು ಚಕ್ಕುಲಿ ಮಣೆ. ನೋಡಿ, ಚಕ್ಕುಲಿ ಮಣೆ ತಗೊಂಡಿದ್ದೀನಿ. ಅದರಲ್ಲಿ ನೋಡಿ ಈ ಅಚ್ಚು ತಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಕಣ್ಣಿರುವ ಅಚ್ಚು ತಗೊಂಡಿದ್ದೀನಿ. ಇನ್ನು ನಾವು ರೆಡಿ ಮಾಡಿಟ್ಟಂತ ಆರೆಂಜಿನ ಈ ಒಂದೊಂದು ಪೀಸನ್ನ ಎಲ್ಲ ಕೂಡ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಈ ರೀತಿ ಎಲ್ಲ ಹಾಕೋಬಿಡಿ. ಒಂದು ಕಾಲು ಭಾಗದಷ್ಟು ಹಾಕೊಂಡ್ರೆ ಸಾಕು. ಮೊದಲು ನೋಡಿ, ಈ ರೀತಿ ಒಂದು ಕಾಲು ಭಾಗದಷ್ಟು ಹಾಕೊಂಡಿದ್ದೀನಿ, ಸಾಕು. ಇನ್ನು ಇದನ್ನ ಮುಚ್ಚುತ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಇದನ್ನ ಪ್ರೆಸ್ ಮಾಡಿದ್ರೆ ಆಯ್ತು. ನೋಡಿ, ಸಿಂಪಲ್ ಆಗಿ ಒಂದು ಆರೆಂಜ್ ಜ್ಯೂಸ್ ಮಾಡೋದು ಯಾವ ರೀತಿ ಅಂತ ಹೇಳಿಕೊಟ್ಟಿರೋದು ಇಲ್ಲಿ. ಅಂದ್ರೆ ಇದು ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಈ ಮಕ್ಕಳಿಗೆಲ್ಲ ಜ್ಯೂಸ್ ಮಾಡಿ ಕೊಡುವಾಗ ನಾವು ಸಕ್ಕರೆ ಆ ರೀತಿ ಹಾಕಲ್ಲ, ಜಸ್ಟ್ ಅದರ ಜ್ಯೂಸ್ ಮಾತ್ರ ಹಿಂಡಿ ಕೊಡ್ತೀವಿ. ತುಂಬಾ ಸುಲಭವಾಗಿ ನೋಡಿ ಈ ರೀತಿ ಮಾಡಿ ಕೊಡ್ಬೋದು. ನಮಗೆ ಕರೆಂಟ್ ಎಲ್ಲ ಇಲ್ಲ ಅಂದ್ರೆ ಮಿಕ್ಸಿ ಜಾರ್ ಉಪಯೋಗಿಸದೆ ನಮಗೆ ಸುಲಭವಾಗಿ ಈ ರೀತಿ ಚಕ್ಕುಲಿ ಮಣೆ ಉಪಯೋಗಿಸ್ಬಿಟ್ಟು ಆರೆಂಜ್ ಜ್ಯೂಸ್ ಕಲೆಕ್ಟ್ ಮಾಡ್ಬೋದು. ನೋಡಿ, ಸಿಂಪಲ್ ಆಗಿ ಮಾಡ್ಬೋದು. ಎಲ್ಲ ಕೂಡ ಒಂದ್ಸಲ ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ರೆ ಆಯ್ತು. ನೋಡಿ, ಒಂದ್ಸಲದ್ದಾಯ್ತು. ನೋಡಿ, ಇದರ ಬಾಕಿ ಈ ರೀತಿ ಇದೆ. ಇದೆಲ್ಲ ಲಾಸ್ಟ್ಗೆ ಬೇಕಿರೋ ಒಂದ್ಸಲ ಎಲ್ಲ ಕೂಡ ಹಾಕ್ಬಿಟ್ಟು ನಿಮ್ಗೆ ಹಿಂಡಬಹುದು, ಬರುತ್ತೆ ಅದ್ರಲ್ಲಿ. ನೆಕ್ಸ್ಟ್ ರೌಂಡ್ ಅದೇ ರೀತಿ ಎಲ್ಲ ಒಮ್ಮೆಲೆ ಹಾಕೋಬಾರ್ದು, ಫುಲ್ ಹಾಕ್ಬಿಟ್ಟು ಮಾಡಬೇಡಿ. ಒಂದು ಕಾಲು ಕಾಲು ಭಾಗದಷ್ಟು ಹಾಕಿದ್ರೆ ಸಾಕು. ಪುನಃ ಅದೇ ರೀತಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಜ್ಯೂಸ್ ಇದರಿಂದ ಸಿಗುತ್ತೆ. ನೋಡಿ, ಎಷ್ಟು ಸಿಂಪಲ್ ಆಗಿ. ನಾನಿಲ್ಲಿ ಬೀಜ ತೆಗ್ದಿದ್ದೀನಿ, ಯಾಕಂದ್ರೆ ಅದು ಕ್ರಶ್ ಆಗ್ಬಿಟ್ರೆ ಕೈ ಆಗ್ಬಹುದು ಅಂತ ತೆಗ್ದಿರೋದು. ನೋಡಿ, ರೆಡಿ ಆಗಿದೆ. ನಮ್ಮ ಸಿಂಪಲ್ ಆಗಿ ಮಿಕ್ಸಿ ಜಾರ್ ಉಪಯೋಗಿಸದೆ ಮಾಡಿರುವಂತ ಆರೆಂಜ್ ಜ್ಯೂಸ್ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಇದೆ. ಮಕ್ಕಳಿಗೆಲ್ಲ ಖಂಡಿತ ಈ ರೀತಿ, ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಈ ರೀತಿ ಮನೆಯಲ್ಲೇ ಮಾಡಿ ಕೊಡ್ಬೋದು. ಜ್ಯೂಸ್ ಸಕ್ಕರೆ ಐಸ್ ಏನು ಹಾಕದೆ ಈ ರೀತಿ ಮಾಡಿ ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.